ಹೋಗ್ಲಿ ಹೋಗ್ಲಿ, ಮನೆ ಬಿಟ್ಟು ಹೋಗ್ತಾರ, ಹೋಗ್ಲಿ. ಅದು ಹೆಂಗಿರ್ತಾರೆ ನಾನು ನೋಡ್ತೀನಿ. ಎಲ್ಲ ಬಟ್ಟೆ ತುಂಬ್ಕೊಂಡು ಹೋಗ್ತಾ ಇದಾರಮ್ಮ. ಎಲ್ಲಿಗೆ ಹೋಗ್ತಾರಂತೆ? ಎಲ್ಲ ಬಾಡಿಗೆ ಮನೆಗೆ ಹೋಗ್ತಾರಂತಮ್ಮ. ಬಾಡಿಗೆ ಮನೆಗೆ ಹೋಗ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಎಲ್ಲ ತುಂಬ್ಕೊಂಡ್ರು. ನಾನೆಲ್ಲ ಸುಮ್ಮನೆ ಹಂಗೆ ಹೇಳ್ತಾರೆ ಅಂತ ಅನ್ಕೊಂಡೆ. ಎಲ್ಲ ತುಂಬ್ಕೊಂಡಿನೇನು ರೆಡಿ ಆಗವ್ರೆ. ನಿಮ್ಮ ಅಪ್ಪ ಇಂತಾಗ ಹೇಳ್ತಾರೇನೋ ಇವಾಗ. ನಾವಿರಲ್ಲ, ಬಾಡಿಗೆ ಮನೆಗೆ ಹೋಗ್ತೀವಿ ಅಂತೇಳಿ ಹೇಳ್ತಾರೆ ಅನ್ಸುತ್ತೆ. ಬಾ ನೋಡೋಣ ಅದೇಲಿ. ಅದೇನು ಮಾತಾಡ್ತಾರೆ ಅಂತ ನೋಡಮ್ಮ. ಸುಮ್ಮನಿರೋದು ಬಿಟ್ಟು ಏನು ಅವತಾರಗಳು ಮಾಡ್ತಾರಮ್ಮ ಇವರು. ಸುಮ್ಮನಿರಮ್ಮ. ಹೊರಗೆ ಹೋಗಿ ಮನೆ ಮಾಡ್ಕೊಂಡು ಕಂಡಾರ ಮನೆಗಳಾಗಿ ಇಟ್ಕೊಂಡು ಎಲ್ಲ ಕಷ್ಟಪಟ್ಟು ಮಾಡ್ಕೊಂಡು ಇರಲಿ, ಗೊತ್ತಾಗುತ್ತೆ. ಇಲ್ಲಿ ಹೆಂಗೆ ಅಂದ್ರೆ ನೀನು ಅಪ್ಪಯ್ಯ ಎಲ್ಲ ನೋಡ್ಕೊಂತೀರ. ಎಲೆ ಮರೇಲಿ ಕಾಯಿದ್ದಂಗೆ ಇದ್ದಾರೆ ಅವರಿಬ್ರು. ಗೊತ್ತಾಗ್ಲಿ ಅವ್ರಿಗೂ ಜವಾಬ್ದಾರಿ ಎಂಬುದು ಬರಲಿ. ಮನೆ ಮಠ ಜವಾಬ್ದಾರಿ ಅಂದ್ರೆ ಏನು ಅಂತ ಅವ್ರಿಗೂ ಎಲ್ಲ ಗೊತ್ತಾಗ್ಲಿ. ಸುಮ್ಮನಿರಮ್ಮ. ಹೋಗ್ಲಿ, ಸ್ವಲ್ಪ ದಿನ ಹೋದ್ರೆ ಅವರೇ ಬಿಸಿ ಬೀಳ್ತಾರೆ. ಅವ್ರೇಟ್ಗೆ ಅವರೇ ಬರಬೇಕು. ಅಲ್ಲೆಲ್ಲೂ ಇರೋಕ್ಕಾಗಲ್ಲಪ್ಪ, ನಾವಿಲ್ಲೇ ಇರ್ತೀವಿ ಅಂತ ಬರ್ತಾರೆ. ತಡಿ ನೋಡ್ಬಂತೆ ಹೇಳ್ತಾ ಇದ್ದಾರೆ ನೋಡಿ ನಿಮ್ಮ ಅಪ್ಪ ಇಂತಾಗೆ. ಆತ ಮಾತಾಡ್ತಾ ಇದ್ದಾರೆ. ನಾವು ಇರಲ್ಲ, ಅವರೇ ಇರಲಿ ಅಂತ ಇದ್ದಾರೆ ಆತನ. ನೀವು ಇರೋದ್ಕೇನ ನೀವಿದ್ರೇನಮ್ಮ ಅವ್ರಿಗೇನೇನು ಒತ್ಲಿಸುತ್ತೆ. ಏನು ಯಪ್ಪ, ಏನು ತಲೆ ಮೇಲೆ ಹೊತ್ಕೊಂಡು ಕೂಕೊಂಡವ್ರೆ ಅಮ್ಮಂಗೆ ಆಡ್ತಾರಲ್ಲ. ಅಯ್ಯೋ ಹೇಳಿಕೆ ಮಾತ್ಕೊಳ್ಳಮ್ಮ. ಇವರು ಸುಮ್ಕಿರೋರು. ಮೊದಲು ನಮ್ಮ ತಮ್ಗಳಾಗಲಿ ಪುಣ್ಯ ಶಿವಾನಿ ಆಗಲಿ ನಾನು ಏನು ಹೇಳಿದ್ರು ಸುಮ್ಮನಿರೋರು. ನನ್ನ ಮಾತು ಮೀರ್ತಿರ್ಲಿಲ್ಲ. ಇವಾಗ ನೀನು ಯಾಕೆ ಕೇಳ್ತೀಯ? ಅದೆಲ್ಲ ಎಲ್ಲಿಂದ ಬಂದೈತೆ ಪಾಠ ಅನ್ನೋದು ಚೆನ್ನಾಗಿ ಗೊತ್ತು ಕಣಮ್ಮ. ಅದೆಲ್ಲನ ಇಲ್ಲದೆಲ್ಲ ಹೇಳ್ಕೊಡ್ತಾರೆ. ಹೇಳಿಕೆ ಮಾತಿಂದ ಕಣಮ್ಮ ಹಿಂಗೆಲ್ಲ ಆಗ್ತಾ ಇರೋದು. ಹೇಳ್ಕೊಟ್ಟು ಹಿಂಗೆ ಮಾಡಿಸ್ತಾ ಇದ್ದಾರೆ ಅನ್ನೋದು ಗೊತ್ತು ನನಗೆ. ನಾವೆಲ್ಲರೂ ಚೆನ್ನಾಗಿದ್ದೀವಲ್ಲಮ್ಮ, ಅದನ್ನ ನೋಡಿ ಸಹಿಸ್ಕೊಂಬಕ್ಕಾಗಲ್ಲ. ಅವ್ರಿಗೆ ಏನಾರ ಒಂದು ಹೇಳಂಗಿರ್ಬೇಕು, ನ್ಯಾಯ ಹೇಳಂಗಿರ್ಬೇಕು. ಅವ್ರಿಗೆ ಏನಾದರೂ ಅವ್ರ ಹತ್ರ ಬುದ್ಧಿ ಹೇಳಿಸ್ಕೊಳ್ಳೋ ಥರ ಇರ್ಬೇಕು ನಾವು. ಎಲ್ಲರೂ ಚೆನ್ನಾಗಿದ್ರೆ ಏನು ಇರಲ್ವಲ್ಲ ಹೇಳೋಕ್ಕೆ. ಅದಕ್ಕೆ ಜನ ಏನಾರ ಒಂದು ತರ ತಿಳಿ ತಂದಿಕ್ತಾರೆ ಬಾರಮ್ಮ. ಒಟ್ಟಿನಲ್ಲಿ ಯಾರಾದರೂ ಚೆನ್ನಾಗಿದ್ದಾರೆ ಅಂತಂದ್ರೆ ಸಹಿಸ್ಕೊಂಬಲ್ಲ. ಹೆಂಡ್ತರ ಮಾತು ಕೇಳ್ಕೊಂಡು ಆಡ್ತಾ ಇದ್ದಾರೆ. ಆಡಲಿ. ಅದೇ ಹೊಸ್ತಿನ ಇರ್ತಾರೆ, ನಾವು ನೋಡ್ತೀವಿ. ಅದೆಲ್ಲಿ ಹೊಸ್ತಿನ ಹೋಗಿ ಬಾಡಿಗೆ ಮನೆಯಾಗ ಹಿಂಗೆ ಕಾಪುರ ಮಾಡ್ತಾರೆ ಅಂತ ಹೇಳಿ. ಅಪ್ಪ, ನಾವು ಈ ಮನೆಯಾಗಿರಲ್ಲ ಅಪ್ಪ. ನಾವು ಬೇರೆ ಮನೆಗೆ ಹೋಗ್ತಾ ಇದ್ದೀವಿ. ನಾನು ಮತ್ತೆ ಕುಶ ಇಬ್ರು ಬೇರೆ ಮನೆಗೆ ಹೋಗಿ ಬಾಡಿಗೆ ಮನೆಗೆ ಇರ್ತೀವಪ್ಪ. ಈ ಮನೇಲಿ ಇರಲ್ಲ ನಾವು. ಯಾಕ, ಏನಾಯ್ತಾ? ಹಿಂಗೆಲ್ಲ ಕಟ್ಟಿ ಚೀಲ್ದಕ್ಕೆಲ್ಲ ಬಟ್ಟೆ ಕಟ್ಕೊಂಡು ಹಿಂಗೆಲ್ಲ ಸೂಟ್ ಕೇಸ್ ಎಲ್ಲ ತಗೊಂಡು ಏನಕ್ಕೆ ಹಿಂಗೆ ಹೋಗ್ತಾ ಇದ್ದೀರಾ? ಚೀಲ್ದಾಗೆ ಬಟ್ಟೆ ಇದಾವಪ್ಪ. ಇದರಲ್ಲಿ ನಮಗೆ ಬೇಕಾಗಿರೋಂಥ ನಮ್ಮ ಡಾಕ್ಯುಮೆಂಟ್ಸ್ ಇದ್ದಾವೆ ನಮ್ಮ ಸೂಟ್ ಕೇಸಲ್ಲಿ ಅಷ್ಟೇ. ಆ ಚೀಲ್ಗಳಿಗೆಲ್ಲ ಬಟ್ಟೆ, ಮಕ್ಕಳ ಬಟ್ಟೆ ಎಲ್ಲ ಕಟ್ಟಿಟ್ಟಿದ್ದೀವಿ. ಇನ್ನು ಮಕ್ಕಳನ್ನು ಕರ್ಕೊಂಡು ನಾವು ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ದೀವಿ. ನಮಗೆ ಈ ಮನೆಗೆ ಇರೋದಕ್ಕೆ ಇಷ್ಟ ಇಲ್ಲ. ಈ ಮನೇಲಿ ಋತು ಅಕ್ಕನ ಮಕ್ಕಳೇ ಇದು ಬಿಡ್ಲಿ. ನೀವು ನಮಗೆ ಸ್ವಲ್ಪನೂ ಮರ್ಯಾದೆ ಕೊಡ್ತಾ ಇಲ್ಲ. ಬರೀ ಮಗಳು ಒಳಿಯ ಅಂತೇಳಿ ನೀನು ಅಮ್ಮ ಇಬ್ಬರು ಒಂದೇ ಥರ ಇದು ಮಾಡ್ತಾ ಇದ್ದೀರ. ನಾವಂತೂ ಈ ಮನೇಲಿ ಇರೋದಿಲ್ಲ. ನಾವು ಈ ಮನೆ ಬಿಟ್ಟು ಹೋಗ್ತಾ ಇದೀವಿ. ತಲೆ ಮೇಲೆ ಕುಕ್ಕೊಂಡವ್ರೆ. ಏನೋ ಮದುವೆ ಕ್ಯಾನ್ಸಲ್ ಆಗೈತಲ್ಲ, ಬೇಜಾರಾಗಿದ್ದಾರೆ. ಅಲ್ಲಿಗೆ ಹೋದ್ರೆ ಅದನ್ನೇ ಯೋಚನೆ ಮಾಡ್ಕೊಂಡು ಕುಕ್ಕಂತಾಳೆ. ಏನೋ ಒಂದು ತಿಂಗಳು ಇದ್ದೋಗಮ್ಮ ಅಂತ ಹೇಳಿ ಒಂದು ತಿಂಗಳು ಇರಿಸ್ಕೊಂಡಿದ್ಕೆ ಮನೆ ಬಿಟ್ಟು ಹೋಗಕ್ಕೆ ನಿಂತ್ಕೊಂಡಿದ್ದೀರಾ. ಹೋಗ್ರಿ. ಗೊತ್ತಾಗುತ್ತೆ. ನೀವು ಅಮ್ಮಯ್ಯ ಏನು ಮಾಡಿದ್ದೀರಾ ಅಂತ ಕೇಳೋತೈತೆ. ಬರೀ ನಾವು ಮಾಡಿರೋದ್ರಾಗ ಇಲ್ಲೇ ಇದ್ದೀರಲ್ಲ, ನೀವೇನು ಮಾಡಿದ್ದೀರಾ, ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗಿಲ್ಲ ಅಂತ ಹೇಳುತ್ತೆ. ನಮ್ಮನ್ನಂತೂ ಬ್ಯಾಗ್ ಬಂದಂಗೆ ಮಾತಾಡ್ತಾರೆ. ಪಾಪ ಪುಣ್ಯ ಶಿವನೇ ಅವ್ರು ಎಷ್ಟಂತ ಮಾಡ್ತಾರೆ. ಅವ್ರ ಕೆಲಸನೂ ಮಾಡೋದನ್ನ ನಾವು ನೋಡಿದ್ದೀವಿ. ಅದಕ್ಕೇ ನಾವು ಇನ್ನೊಂದು ಕ್ಷಣ ಈ ಮನೇಲಿ ಇರಲ್ಲ. ನಮ್ಮ ಪಾಡಿಗೆ ನಾವು ಹೋಗ್ತೀವಿ. ನಮ್ಮನ್ನೆಲ್ಲ ಯಾಕೆ ನಿಷ್ಠುರ ಮಾಡ್ತೀರಪ್ಪ? ನಾವೇನು ಒಂದಿಲ್ಲ ಏನಿಲ್ಲ, ನಾವು ಹೋಗ್ತೀವಿ ಅಂದ್ರು ನಮ್ಮ ಅಪ್ಪ ನಮ್ಮಮ್ಮಯ್ಯ ಇರೋ ಅಧಿಕಾರ ಐತೆ, ಇರು ಅಂತ ಹೇಳಿ ಹೇಳಿರೋದಕ್ಕೆ ನಾನು ಇಲ್ಲಿರೋದು. ಏನೋ ಒಂದು ತಿಂಗಳು ಇದ್ರತ್ತಾಗೆ ನನಗೆ ಬೇಜಾರಾಗೈತೆ. ನಮ್ಮ ಮಕ್ಳು ಮದುವೆ ನೋಡಪ್ಪ, ಇನ್ನೊಂದು ವಾರ ಇತ್ತು, ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಹಿಂಗಾಯ್ತಲ್ಲ ಅಂಬೋದೊಂದಿಷ್ಟು ಬೇಜಾರಿತ್ತು. ನೀವು ಮನೆ ಬಿಟ್ಟು ಹೋಗ್ತೀವಿ ಅಂದರೆ ಏನು ಮಾಡೋಕ್ಕಾಗುತ್ತೆ ಹೇಳು? ನಮಗೂ ಅಧಿಕಾರ ಐತೆ ಕಣೋ, ಹೆಣ್ಮಗ್ಳಾಗಿ. ಏನು ನಮಗೆ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ? ಗಂಡನ ಮನೇಲೇ ಇರಬೇಕು ಅಂತ ಹೇಳ್ತೀರಲ್ಲ ನೀವು. ಹೋಗ್ಲಾಳು, ಹೋಗಿ ಎಲ್ಲ ಮಾಡ್ಕೊಂಬ್ಲಿ, ಗೊತ್ತಾಗುತ್ತೆ ಜವಾಬ್ದಾರಿಯಿಂದಾನ. ಮತ್ತಿನ್ಯಾವತ್ತು ನಮ್ಮ ಮನೆಯಾಗ ಕಾಲಿಕ್ಕಬಾರ್ದು. ಏನು ಮನೆ ಬಿಟ್ಟು ಹೋಗ್ತೀವಿ ಅಂತ ಹೊರಟ ಇದ್ರಲ್ಲ ಇಷ್ಟು ಧೈರ್ಯವಾಗಿ. ಸರಿ ಹೋಗ್ರಲ್ಲ, ನೋಡ್ತೀನಿ ನೀವು ಹೆಂಗಿರ್ತೀರಾ ಅಂತ ಹೇಳಿ. ಯಾಕೆ ಸ್ವಲ್ಪ ಯಾಕೋ ಜೋರ ಬಾಯಿ ಮಾಡ್ತಾ ಇದೀಯಾ? ಅಲ್ಲ ಕಣ್ ಮಂಜಣ್ಣ, ಏನೋ ನಮ್ಮ ಋತಮ್ಮ ಬಂದು 2 ದಿನ ಇರೋದಕ್ಕೆ ಇಲ್ಲ ಹೆಣ್ಮಕ್ಳು ಇರ್ಬೇಕು, ಇಲ್ಲ ನಾವಿರ್ಬೇಕು ಅಂತೇಳಿ ಎಲ್ಲ ಬಟ್ಟೆ ತುಂಬ್ಕೊಂಡು ಬ್ಯಾಗ್ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಬಾಡಿಗೆ ಮನೆಗೆ ಹೋಗ್ತೀವಿ ಅಂತ. ಹೋಗ್ಲಿ ಬಿಡು. ಏನು ಮನೆ ಹೆಣ್ಮಕ್ಳು ಮನೆಗೆ ಬರ್ದಲ್ಲಿ ಇನ್ನೆಲ್ಗೆ ಹೋಗ್ತಾರ ಮಂಜಣ್ಣಯ್ಯ? ಬಿಡ್ರಪ್ಪ ಅತ್ತ. ಏನು ಮನೆಗೆ ಬಂದ್ರಿ ಇನ್ನೇನಾಗುತ್ತೆ? ಅಣ್ಣ ಮನೆಗೆ ಬಂದಿರೋದು ಕಂಬಲ್ಲ. ತಿಂಗ್ಳಾನ್ಗಟ್ಲೆ ಆಯಿತು. ನಿಮ್ಮ ಮನೆಗೆ ನೀವು ಹೋಗ್ರಿ ಅಂದರೆ ನಾವು ಹೋಗಲ್ಲ ಕಣೋ, ನನ್ಗೆ ಇರೋ ಅಧಿಕಾರ ಐತೆ. ಹಿಂಗೆ ಏನೋ ಬಿಡಪ್ಪ, ಹಿಂಗೆ ಆಗೈತೆ. ಒಂದು ತಿಂಗಳು ಇದ್ದೋಗೋಣ ಅಂತ ಇದ್ದೀವಿ ಅಂತ ಹೇಳಿ ಒಳ್ಳೆ ಮಾತೇ ಇಲ್ಲ ನಮ್ಮ ಋತು ಹಾಕೋನ ಹತ್ರ. ಎಂತೆಂಥ ಮಾತಾಡ್ತಾರೆ ಗೊತ್ತೇ? ನನ್ನ ಹೆಂಡ್ತಿ ಒಬ್ಬಳೇ ಕೆಲಸ ಮಾಡಬೇಕು. ನಮ್ಮ ಪುಣ್ಯ ಶಿವನ ಇಬ್ಬರೇನೆ ಇಷ್ಟೊಂದು ಜನ ಕಡುಗೆ ಬಟ್ಟೆ ಏನಿದ್ರು ಎಲ್ಲ ಅವರೇ ಮಾಡಬೇಕು. ಒಂದು ಲೋಟ ಅನ್ನಕ್ಕೆ ಇಟ್ಟಿಲ್ಲ ಅಂದರೆ ಜಗಳ ಮಾಡ್ತಾರೆ. ಬಂದಿದ್ದಾರೆ ಅಂದಮೇಲೆ ಏನೋ ಎಲ್ಲ ಹೆಣ್ಮಕ್ಳು ತವ್ರ ಮನೆಗೆ ಬಂದಮೇಲೆ ಒಂದು ಸ್ವಲ್ಪನೂ ಕೆಲಸ ಮಾಡಲ್ವಾ? ಹೇಳೋಣ ನೀನು. ಈ ಒಟ್ಟಿನಲ್ಲಿ ಯಾಕೋ ನಮಗೆ ಭಾಳ ಬೇಜಾರಾಗೈತೆ. ನಮಗೆ ಇಲ್ಲಿರಬಾರ್ದು, ನಮ್ಮ ಪಾಡಿಗೆ ನಾವು ಹೋಗ್ಬೇಕು. ಸುಮ್ಮನೆ ಯಾಕೆ ಜಗಳ ದಿನದಿನಕ್ಕೂ ಜಾಸ್ತಿ ಆಗುತ್ತೆ.
ಕಡಿಮೆ ಆಗಲ್ಲ ಯಾಕೆ ಬೇಡ ಅಂತೇಳಿ ಅದಕ್ಕೆ ಸುಮ್ಮನೆ ನಮ್ಮ ಪಾಡಿಗೆ ನಾವು ಹೋಗ್ಬಿಡೋಣ ನಾವು ಬಾಡಿಗೆ ಮನೆಗೆ ಹೋಗ್ಬೇಕು ಅಂತ ಅನ್ನಿಸ್ತು. ನಮಗೂ ಜವಾಬ್ದಾರಿ ಬರುತ್ತೆ, ನಮಗೆ ಜವಾಬ್ದಾರಿ ಇಲ್ಲ. ಇಷ್ಟು ದಿನ ಎಲೆ ಮಾರಲ್ಲಿ ಕಾಯ್ದಂಗೆ ಇದೀವಿ, ಜವಾಬ್ದಾರಿ ಅನ್ನೋದು ಬರಬೇಕು ಅಂತಂದ್ರೆ ನಾವು ಬೇರೆ ಹೋಗ್ಬೇಕು, ಬೇರೆ ಮಾಡ್ಕೊಂಡು ತಿನ್ಬೇಕು ಅಂತೇಳಿ ನಾವು ಡಿಸೈಡ್ ಮಾಡ್ಕೊಂಡು ಹೋಗ್ತಿರೋದು. ನಿಮ್ಮ ಅಮ್ಮ ಹೆಂಗೆ ಮಾತಾಡುತ್ತೆ. ಆದ್ರೂ ನಿಮ್ಮ ಮನ್ಸಿಗೆ ನಾವು ಬೇಜಾರು ಮಾಡಬಾರ್ದು ಅಂತೇಳಿ ಸುಮ್ಮನೆ ಹೋಗ್ತಾ ಇದೀವಿ ನಮ್ಮ ಪಾಡಿಗೆ ನಾವು. ಎಲ್ಲ ಇವ್ರದೇ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಇವ್ರಿಗೆ ಇದು ಮಾಡ್ತಾರೆ, ಇಲ್ಲದ್ದು ಹೇಳ್ಕೊಡ್ತಾರೆ. ಹೋಗ್ಲಿ ಬಿಡಪ್ಪ, ಹೋದ್ರೆ ಗೊತ್ತಾಗುತ್ತೆ. ನಾವೇನೇನು ಹೋಗ್ರಿ ಅಂದಿಲ್ಲ, ಹೋಗಾರ್ನೇನು ಹಿಡ್ಕೊಂಬಕ್ಕಾಗಲ್ಲ. ಸುಮ್ಮನೆ ಹೋಗ್ಲಿ ಹೇಳು. ಇವ್ರದೇ ಅದ್ಯಾಕತ್ತೆ ಹಂಗಂತೀಯ? ನಾವೇನತ್ತೆ ಮಾಡಿದೀವಿ? ನಾವೇನು ಮಾಡಿಲ್ಲ, ನಾವೇನು ಅಂದಿಲ್ಲ, ಏನಿಲ್ಲ. ನಿಮ್ಮ ಮಕ್ಳೇನೆ ಹೊರಡ್ರಿ ಬಾಡಿಗೆ ಮನೆಗೆ ಹೋಗೋಣ ಅಂತ ಹೇಳಿ ಅವ್ರು ಹೇಳಿದಕ್ಕೆ ಇವತ್ತು ನಾವು ಹೊರಡ್ತಾ ಇರೋದು ಗೊತ್ತೇ. ಸುಮ್ಮನೆ ಮಾತಾಡಬಾರ್ದು, ಸುಮ್ಮನೆ ಅನ್ನಬಾರ್ದು ನಾವು ಸದರ ಸಿಕ್ಕಿದೀವಿ ಅಂತ. ನಮ್ಮ ಸೊಸೆಯರು ಒಳ್ಳೆಯವರಲ್ಲ ಅಂತ. ಮಗಳು ಮಾತ್ರ ಒಳ್ಳೆಯವಳು, ಸೊಸೆಯರು ಮಾತ್ರ ಒಳ್ಳೆಯವರಲ್ಲ. ಮಾತಾಡೋದು ನೋಡಿ ಹೆಂಗೆ ಮಾತಾಡ್ತೀಯ? ಮತ್ತೆ ನನ್ನ ಮಗಳು ಇವತ್ತು ಒಳ್ಳೆಳೇನೆ. ಅವಳು ಯಾರು ಕೆಟ್ಟದ್ದು ಮಾಡ್ಯಾವಳು? ಸುಮ್ಮನೆ ಅಂತಾಳು ಊರಾಗ ಯಾರನ್ನ ಕೇಳ್ಕೊಂಬರಾಗೆ ಹೇಳ್ತೀನಿ. ನನ್ನ ಮಗಳು ಅಂತಾಳಂತ ಹೇಳ್ಬಿಡ್ಲಿ ನೋಡೋಣ. ಸರಿ ಆಯ್ತು ಬಿಡತ್ತೆ, ನಾವೇ ಒಳ್ಳೆಯವರಲ್ಲ ತಾನೆ, ಸುಮ್ಮನೆ ಹೋಗ್ತೀವಿ. ಏನಕ್ಕಿದ್ರಪ್ಪ ಓಟು ಯಾಕಿಂತ ಎಡವಟ್ಗಳು ಮಾಡ್ಕೊಳತ್ತ? ಸುಮ್ಮನೆ ಲವಪ್ಪ ಕುಸಪಸ ಏನಕ್ಕಿರಪ್ಪ ನೀವು? ಯಾಕೆ ಸುಮ್ಮನೆ ಒಂದಿಟ್ಟು ಜಗಳ ಮಾಡ್ಕೊಳತ್ತ? ಏನು 2 ದಿನ ಬಂದೈತಂತೆ ಹೋಗುತ್ತಂತ ಸುಮ್ಮನೆ ಹೋಗ್ಲೇಳು. ಹೋಗಿ ಕಷ್ಟಪಟ್ಟು ಮಾಡ್ಕೊಂಡಿರ್ಲಿ, ಹಂಗಾದ್ರೆ ಗೊತ್ತಾಗದು. ನಾವು ಪ್ರತಿಯೊಂದು ಎಲ್ಲ ತಂದು ಹಾಕ್ಕೊಂಡು ಎಲ್ಲ ನೋಡ್ಕೊಂಡು ಎಲ್ಲ ಮನೆಯಾಗೆಲ್ಲ ನೋಡ್ಕೊಂತೀವಲ್ಲ, ಅದಕ್ಕೆ ಇವರಿಗೆ ಜಂಬ. ಸುಮ್ಕಿರು, ಹೋಗ್ಲೇಳು, ಸುಮ್ಕಿರು ಮಂಜಪ್ಪ. ಹೇಳಿದ್ರೆ ಕೇಳಲ್ಲ ಇವರು. ಸರಿ ಆಯ್ತು ಬಿಡಪ್ಪ, ನೀವು ಚೆನ್ನಾಗಿರ್ರಿ, ನಾವು ಹೋಗ್ತೀವಿ. ನಡೀರಿ ಪುಣ್ಯ ಶಿವನೇ, ಮಕ್ಳು ಕರ್ಕೊಂಡು. ಸುಮ್ಮನೆ ಹೋಗ್ತಾರೆ, ಯಾರು ಏನು ಅಂದಿಲ್ಲ ಏನಿಲ್ಲ. ಸುಮ್ಮನೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತೀವಿ ಅಂತೇಳಿ ಹೋಗ್ತಾ ಇದಾರಲ್ಲ. ಅವ್ರ ಮನಸ್ಸಿನಾಗ ಏನಾಯ್ತಾ, ಅವ್ರಿಗೆ ಏನು ಅನ್ಕೊಂಡವ್ರೋ ಏನೋ, ಅವರು ಎಲ್ಲ ಏನೇನೋ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದಾರೋ ಯಾರಿಗೆ ಗೊತ್ತು. ಸುಮ್ಮನೆ ಮರುತಮ್ಮ ಹೋಗ್ಲಿ ಸುಮ್ಕಿರು. ಈಗ ಮಾತಾಡಿದ್ರೆ ಗಳಪ್ಪು ಮಾತಾಡ್ತಾರೆ ಅಂತಾರೆ. ಹೋಗ್ಲಿ ಸುಮ್ಮನೆ, ಹೋಗಿ 1-2 ದಿನ ಪಾಠ ಬೀಳ್ ಗೊತ್ತಾಗುತ್ತೆ. ನಮಗೆ ನಮ್ಮ ತಮ್ಮಗಳಿಬ್ರು ಚೆನ್ನಾಗಿರ್ಲಿ ಎಂಬುದು ಬೋಲ ಆಸೆ. ನೋಡ್ ಮಂಜಣ್ಣಯ್ಯ ಹೆಂಗೆ ಹೋಗ್ತಾರೆ, ಏನೋ ನಮ್ಮ ಅಪ್ಪಯ್ಯ 1 ತಿಂಗಳಿರಮ್ಮ ಅಂದ್ರು. ಅದಕ್ಕೆ ಇರೋದಕ್ಕೆ ನಿಮ್ಮ ಮನೆಗೆ ನೀನು ಹೋಗು ಅಂದ್ರು. ನಮ್ಮ ಮನೆಗೆ ನಾನು ಹೋಗು ಅಂದ್ರಲ್ಲ. ಯಾಕೆ ಹೋಗ್ಬೇಕು? ನಮಗೂ ಇರೋ ಅಧಿಕಾರ ಐತೆ ಕಣೋ ಹೆಣ್ಮಕ್ಳು ಅಂತ ಹೇಳಿ ನಾನು ಒಂದು ಮಾತಿಂಗ್ ಅಂದೆ. ಅದಕ್ಕೆ ನೀನು ಅಧಿಕಾರ ಐತೆ ಅಂತೀಯಲ್ಲ, ನೀನೇ ಇರು, ನಾವೇ ಹೋಗ್ತೀವಿ ಅಂತ ಹೇಳಿ ಹೋಗ್ತಾ ಇದ್ದಾರೆ. ನೋಡೋಣ, ಇದು ಯಾವ ನ್ಯಾಯ? ಯಾರು ತಪ್ಪು ಹೇಳೋಣ? ಏನೋ ಇರ್ತಾರಮ್ಮ 2 ದಿನ ಹಿಂಗೆಲ್ಲ ಆದಾಗ. 2 ದಿನ ನೋವು ಮರಿಯೋಣ ಅಂತ. ಈಗ ತಂದೆ ತಾಯಿ ಇದ್ರೆ ನಮಗೂ ಏನರ ಒಂದಿಟ್ಟು ನೋಡಿ ಧೈರ್ಯ ಬರ್ತೈತೆ. ಯಾರಿಗೆ ಆಗಲಿ ಒಂಥರ ಸಮಾಧಾನ ಆಗುತ್ತೆ ಅಂತ ಇರ್ತಾರಪ್ಪ. ಹೆಂಗಸ್ರು ಇಲ್ಲದ್ದೆಲ್ಲ ಹೇಳ್ಕೊಡ್ತವೆ, ಏನು ಮಾಡೋದು? ನಾವು ಮಾತಾಡಬಾರ್ದು ಅಂತ ಸುಮ್ಮನಿದ್ದಂಗೆಲ್ಲ ಇವ್ರದ್ದು ಹೋಗ್ಲಿ ಬಿಡು, ನಾವು ಹೆಂಗೋ ಮಾಡ್ಕೊಂಡಿರ್ತೀವಿ. ಏನು ಮನೆ ಕೆಲಸ ಮಾಡ್ತಾರೆ ನಮ್ಮ ಹೆಣ್ತೀರು, ಮನೆ ಕೆಲಸ ಮಾಡಿ. ಹೆಣ್ತೀರು ಏನು ಮನೆ ಕೆಲಸ ಮಾಡಂಗಿಲ್ವೇನ ಮಂಜಣ್ಣಯ್ಯ? ಹಂಗೆ ಕಣಮ್ಮ, ಇವಾಗಿನ ಕಾಲದ ಚೈತ್ರಮ್ಮ ಯಾರು ಸ್ಯಾನೆ ಬದುಕು ಮಾಡಲ್ಲ ಅಂತಾರೆ. ಒಂದು ಈಟಿ ಅತಿ ಆಗಂಗಿಲ್ಲ, ಮನೆಯಗಳದೇ ಆಗಲಿ ಯಾತಿ ಆಗಲಿ ಒಂದು ಈಟಿ ಅತಿ ಆಗಂಗಿಲ್ಲ. ಯಾರೋ ನಮ್ಮ ಒಬ್ರು ಹೆಚ್ಚಾಗ ಯಾರೋ ಯಾವ ಕಡೆಗಳಾರು ಬಂದ್ರು ಸಹಿಸ್ಕೊಂಬಲ್ಲ ಕಣಮ್ಮ. ಹಂಗೆ ಕಣಮ್ಮೋ, ಏನು ಮಾಡೋದು? ನಿಮ್ಮ ಮನೆಯಾಗೆ ಅಂತಲ್ಲ ಚೈತ್ರಮ್ಮ, ಎಲ್ಲರ ಮನೆಯಾಗೂ ಹಂಗೆ. ಯಾರಾದರೂ ಬೇರೆಯವ್ರು ಯಾರಾದರೂ ಬಂದು ಒಯ್ದಾರೆ, ಯಾರಾದರೂ ಹೆಣ್ಮಕ್ಳೇ ಆಗಲಿ ಯಾರೇ ಆಗಲಿ ಬಂದು ಒಯ್ದಾರೆ ಅಂತಂದರೆ ಯಾರು ಸಹಿಸ್ಕೊಂಬಲ್ಲ. ಹಂಗೆ ಏನಾದರೂ ಒಂದು ಬಂದೇ ಬರ್ತೈತೆ. ನಾನು ಯಾಕೆ ಸುಮ್ಮನೆ ಮಾತಾಡಬಾರ್ದು ಅಂತ ಸುಮ್ಮನಿದ್ದೆ. ಅವ್ರಟ್ಗೆ ಅವರೇ ಬ್ಯಾಗೆಲ್ಲ ಬಟ್ಟೆ ತುಂಬ್ಕೊಂಡೆ ನಾವು ಹೋಗ್ತೀವಿ ನಮ್ಮ ಪಾಡಿಗೆ ನಾವು ಅಂತ ಹೇಳಿ ಹೋಗ್ಬಿಟ್ರೆ ಏನು ಮಾಡೋಣ? ಹೋಗಾರ್ನೇನು ಹಿಡ್ಕೊಂಬಕ್ಕಾವತ್ತೆ ಅಣ್ಣ. ನಾವು ಹೊತ್ತೋಗಿ ಆಡ್ಕೊಂಬರ್ಗೆಲ್ಲ ಸದ್ರ ಆಗ್ಬಾರ್ದು. ನಾವು ಎಲ್ಲರ ತಗು ಚೆನ್ನಾಗಿರ್ಬೇಕು, ನಾವು ಎಲ್ಲರಂತ ಇರಬೇಕು ಅಂತೇಳಿ ನಾವು ಯಾರಿಗಾಗಿ ಮಾಡ್ತೀವಿ ಹೇಳು? ಇವ್ರಿಗಾಗಿ ಮಾಡ್ತೀವಿ, ನಾವು ಬೇರೆಯವ್ರಿಗಾಗಿ ಮಾಡ್ತೀವ? ಬಿಡು, ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ತಾನೇ ನಾವು ಕಷ್ಟ ಬೀಳೋದು ಮಂಜಪ್ಪ. ಯಾರವ್ರ ಮಕ್ಕಳು ಚೆನ್ನಾಗಿರ್ಲಿ ಅಂತಲೇ ಮಾಡೋದು. ಬಿಡು, ಹೋಗ್ಲಿ 1-2 ದಿವಸ ಹೋಗಿ ಇರ್ಲಿಲ್ಲ ಅವ್ರ ಬಾಡಿಗೆ ಮನೆಯಾಗ. ನೋಡಿದ್ರಲ್ಲ ವೀಕ್ಷಕರು, ತಮ್ಮ ಇರಬೇಕು ಇಲ್ಲ ನಾನು ಇರಬೇಕು ಅಂತೇಳಿ ಅವರು ಅವಳೇ ಇರಲಿ ಮನೆ ಹೆಣ್ಮಗಳು ಅಂತ ಹೋದ್ರು. ನಾನೇನು ಮನೆ ಹೆಣ್ಮಕ್ಳು ನಾವು ಬಿಟ್ಕೊಡ್ಬಾರ್ದು. ನಾನು ನಮ್ಮ ಅಯ್ಯಪ್ಪ ಹಿಂಗೆ. ಯಾಕಂದ್ರೆ ಇವಾಗ ನಮ್ಮ ಮನೆಗೆ ನಮ್ಮ ಅಮ್ಮ ನನ್ನ ಬಿಟ್ಕೊಟ್ಟು ನನ್ನ ಮನ್ಸಿಗೆ ಭಾಳ ನೋವಾಗೈತೆ. ನನಗಾಗಿರೋ ನೋವು ನನ್ನ ಮಗಳಿಗೆ ಆಗಬಾರ್ದು ಅನ್ನೋದು ನನ್ನ ಆಸೆ. ನನಗೆ ನಾನು ಹಂಗೆ ಅಂದ್ಕೊಂಡಿರೋದು. ಆಸೆ ಅನ್ನೋದಕ್ಕಿಂತ ನನಗಾಗಿರೋದು ನನ್ನ ಮಗಳಿಗೆ ಆಗಬಾರ್ದು ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ನಾನು ಹಿಂಗೆ ಹೇಳ್ತಾ ಇರೋದು. ಇವರು ಇದಕ್ಕೇನೆ ಮುನ್ಸ್ಕೊಂಡು ನಾವು ಮನೆಯಾಗಿರಲ್ಲ ಅಂತ ಹೋಗ್ಬಿಟ್ರು ಮನೆ ಬಿಟ್ಟು. ಹೋಗ್ಲಿ, ಹೋಗಿ ಅದೆಷ್ಟು ದಿನ ಇರ್ತಾರೆ ನಾನು ನೋಡ್ತೀನಿ. ಇವರು ಏನೋ ದುಡಿತೀವಿ ಅಂತ ಅನ್ಬೋದು. ದುಡಿದ್ರೂ ಎಷ್ಟು ಕಷ್ಟ ಗೊತ್ತೇ? ಇವಾಗ ಮನೆಯಾಗ ಯಾರಾದ್ರೂ ಇಲ್ಲ ಹಿರಿಯರು ಅಂದಮೇಲೆ ಎಷ್ಟು ಕಷ್ಟ ಆಗುತ್ತೆ. ಇಬ್ರು ಮನೆ ಬಿಟ್ಟು ಹೋಗ್ತಾರೆ. ಇವರಿಬ್ರು ಇಲ್ಲಿರೋದ್ಕಂತೂ ಹೊಂದಾಣಿಕೆಯಿಂದ ಇದ್ರು ನಮ್ಮ ಭಯಕ್ಕೆ. ಅಲ್ಗೋದ್ಮೇಲೆ ಹೊಂದಾಣಿಕೆಯಿಂದ ಇರೋಕ್ಕಾಗುತ್ತೆ? ಇರೋಕ್ಕಂತೂ ಸಾಧ್ಯ ಇಲ್ಲ. ನೋಡು, ಜಗಳ ಮಾಡ್ಕೊಂಡು ನಮ್ಮ ಹತ್ರನೇ ಬರ್ಬೇಕಾಗುತ್ತೆ ಕೊನೆಗೆ ಇವರು. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.